ಹಲೋ, ಹರಿ ಓಂ ನಮಸ್ತೆ. ನಮಸ್ತೆ. ಹೇಳಿ. ಪುನೀತ್ ಕೆರೆಹಳ್ಳಿ ಅವರಲ್ಲ? ಹೌದು ಹೇಳಿ. ನಾನು ಪ್ರಸನ್ನ ರವಿ ಅಂತ ಮಂಗಳೂರಿಂದ ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯ ಪರ ಹೋರಾಟಕ್ಕೆ ಹೋಗ್ತಾ ಇದ್ದವಳು ಪ್ರಸನ್ನ ರವಿ. ಏನಕ್ಕ ಹೆಸರು? ಪ್ರಸನ್ನ ರವಿ ಅಂತ. ಪ್ರಸನ್ನ ರವಿ ರವಿ. ಹೇಳಿ ಅಕ್ಕ. ಹಾ, ಏನಿಲ್ಲ ಪುನೀತ್ ರವರೇ, ನಿಮ್ಮನ್ನ ವಿಡಿಯೋ ನೋಡಿದೆ ನಾನು ನಿನ್ನೆ. ಏನು ವಿಷಯವಾಗಿ? ಹೌದು, ಅದರಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದೀರಿ ನೀವು. ಇಲ್ಲ, ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡಿಲ್ಲ, ಚಕ್ರವರ್ತಿ ಅವರ ವಿಚಾರದಲ್ಲಿ ಮಾತಾಡಿದ್ದೀನಿ. ಹೌದು, ಚಕ್ರವರ್ತಿ ಅವರ ಬಗ್ಗೆ ಮಾತಾಡುವಾಗ ಹೌದು. ಧರ್ಮಸ್ಥಳದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಬಿಡುದಿಲ್ಲ. ಆ ರೀತಿ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಅದು ಧರ್ಮಸ್ಥಳದ ಧಾರ್ಮಿಕತೆಯ ಶ್ರದ್ಧೆಯ ಬಗ್ಗೆ ಹ್ಮ್. ಏನು ಹೇಳಿಕೆಯನ್ನ ಚಕ್ರವರ್ತಿ ಅವರು ಕೊಟ್ಟಿದ್ದಾರೋ ಅದಕ್ಕೆ ನಾನು ಬದ್ಧನಿದ್ದೇನೆ. ಹ್ಮ್. ವಿನಾಕಾರಣ ಚಕ್ರವರ್ತಿಯವರ ಕುಟುಂಬದ ಬಗ್ಗೆ ಮಾತಾಡಿದ್ರೆ, ಆ ವಿಚಾರ ಇಟ್ಕೊಂಡು ಅವರ ತಾಯಿಯನ್ನ ಸೂಳೆ ಅಂತ ಕರೆದ್ರೆ ನಾನು ಸುಮ್ನೆ ಇರೋದಿಲ್ಲ. ಅವರಿಗೆ ಮೆಟ್ಟಲ್ಲಿ ಹೊಡಿತೀನಿ ಅಂದಿದ್ದೀರಲ್ಲ, ಹ್ಮ್. ನಾನು ಬರ್ತೇನೆ, ಪೂಜೆಗೆ ನಿಲ್ತೇನೆ. ಚಕ್ರವರ್ತಿಯವರು ಹೇಳಿದ ಮಾತನ್ನ ನಾನು ಕೂಡ ಹೇಳ್ತೇನೆ. ಹೊಡೆಯುವಾಗಿದ್ರೆ ನನಗೆ ಹೊಡೀರಿ. ಹ್ಮ್. ಇದು ನಾನು ಹೇಳಿದ ಮಾತು. ಚಕ್ರವರ್ತಿಯವರು ಏನ್ ಹೇಳಿದ್ದಾರೆ ಅಂತ ಗೊತ್ತಾ ನಿಮಗೆ? ಯಾರು? ಚಕ್ರವರ್ತಿಯವರು ಎಲ್ಲ ನನಗೆ ಈಗ ಚಕ್ರವರ್ತಿಯವರ ವಿಷಯ ಬೇಡ. ನನಗೆ ಈಗ ನಿಮ್ಮದು ಆ ವಿಷಯಕ್ಕೆ ನನ್ಗೆ ಅಲ್ಲ. ಈಗ ನಾನು ಒಬ್ಳು ಹೋರಾಟಗಾರ್ತಿ ಆದ ಅಲ್ಲ, ಮೇಲೆ ಆ ವಿಚಾರ ಇಲ್ಲ ಅಂದ್ರೆ ವಿಚಾರವೇ ಇಲ್ವಲ್ಲ ಮಾತಾಡ್ಲಿಕ್ಕೆ. ಬಗ್ಗೆ ಮಾತಾಡಬಾರ್ದು, ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾವು ಅದನ್ನು ಒಪ್ಪುದಿಲ್ಲ ಅಂತ ಹೇಳಿದ್ರೆ, ಧಾರ್ಮಿಕ ಸ್ಥಳದ ಬಗ್ಗೆ ಅಲ್ಲಿ ಅಣ್ಣಪ್ಪ ಮಂಜುನಾಥನ ಬಗ್ಗೆ ಯಾರು ಮಾತಾಡಿದ್ರು? ಅಲ್ಲ ರೀ, ನಿಮಗೆ ಒಂಚೂರು ಅರ್ಥನೇ ಆಗ್ತಿಲ್ವಾ? ಚಕ್ರವರ್ತಿ ಏನ್ ಮಾತಾಡಿದ್ರು? ನಾನೀಗ ನಿಮ್ಮ ವಿಡಿಯೋದ ಬಗ್ಗೆ ನನಗೆ ನನ್ನ ವಿಡಿಯೋದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಿಮಗೆ ತಲೆ ಕೆಟ್ಟಿಲ್ಲ ಅಲ್ಲ? ಬಗ್ಗೆ ನಾವು ನಿಮಗೆ ತಲೆ ಕೆಟ್ಟಿಲ್ಲ ಅಲ್ಲ? ನೀವು ಒಂದ್ಸಲ ನನ್ನ ವಿಡಿಯೋನ ನೋಡಿ. ನಾನು ಪರಿಪೂರ್ಣವಾಗಿ ಅಲ್ಲಿ ಹೇಳಿದ್ದೇನೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಪರ ಹೇಳುವಾಗ ಸ್ವಾಗತ, ನಾನು ಅದಕ್ಕೆ ಸ್ವಾಗತಿಸ್ತೇನೆ. ನಿಮಗೆ ಎಂತ ಆಗಿದೆ ಗೊತ್ತಾ? ನಿಮಗೆ ಏನಾಗಿದೆ ಗೊತ್ತಾ? ಯಾವನೋ ಫೋನ್ ಮಾಡಿ ಹೇಳಿರ್ತಾನೆ. ಅಲ್ಲ, ಕೇಳಿಸ್ಕೊಳ್ಳಿ, ನೀವ್ ಯಾವನೋ ಫೋನ್ ಮಾಡಿ ಹೇಳಿರ್ತಾನೆ, ಅದಕ್ಕೆ ಫೋನ್ ಮಾಡ್ತಿರ್ತೀರಿ. ಫಸ್ಟ್ ನನ್ನ ವಿಡಿಯೋವನ್ನ ನೋಡಿ. ವಿಡಿಯೋ ನೋಡಿಯೇ ಮಾತಾಡಿದ್ದು. ನಾನ್ ಏನ್ ಹೇಳಿದೀನ್ರಿ ಅಲ್ಲಿ? ವಿಡಿಯೋ ನೋಡಿಯೇ ನಾನ್ ಏನ್ ಹೇಳಿದೀನಿ ಅಂದೆ? ನಾನ್ ಏನ್ ಹೇಳಿದೀನಿ? ಏನು? ಚಕ್ರವರ್ತಿ ಸೂಲಿಬೆಲೆ ಅವರು ಒಂದ್ ಮಾತು ಹೇಳಿದ್ದಾರೆ. ಯಾವುದೋ ಒಂದು ವಿಡಿಯೋದಿಂದಾಗಿ ನಾವು ಧರ್ಮಸ್ಥಳದ ಮೇಲಿರ್ತಕ್ಕಂಥ ಅಥವಾ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆ ಶ್ರದ್ಧೆಯನ್ನ ಕೊಳ್ಳುವಷ್ಟು ಇದು ಕಮ್ಮಿ ಇದೆಯಾ ನಮ್ಮ ಶ್ರದ್ಧೆ ಅಂತ. ಅಂದ್ರೆ ಯಾರೋ ಒಬ್ರು ಹೇಳಿದ ತಕ್ಷಣ ನಾವು ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಕಳ್ಕೊಂತೀವ ಅಂತ ಕೇಳಿದ್ದಾರೆ. ಯಾವ ವಿಡಿಯೋದ ಬಗ್ಗೆ ನೀವು ಹೇಳ್ತಿದ್ದೀರಿ? ಇದು ಚಕ್ರವರ್ತಿ ಸೂಲಿಬೆಲೆ ಅವರು ಮಾತಾಡಿರೋದು. ಆ ವಿಡಿಯೋಗೆ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ನೀವು ಪೂರ್ತಿ ಕೇಳಿಸ್ಕೊಳ್ಳೋದು ನಿಮಗೆ ವಿಷಯನೇ ಗೊತ್ತಾಗದೆ ನೀವು ಸುಮ್ನೆ ಮಾತಾಡಿದ್ರೆ. ಆ ವಿಡಿಯೋಗೆ ಮಹೇಶ್ ತಿಮ್ರೊಡ್ಡಿ ಅವರು ಚಕ್ರವರ್ತಿ ಅವ್ರು ಇನ್ನೇನು ಮಾತಾಡಿಲ್ಲ. ಚಕ್ರವರ್ತಿ ಅವ್ರು ಹೇಳಿರೋದು ಇಷ್ಟೇ: ನಾವು ಯಾರೋ ಏನೋ ಹೇಳಿದ್ರು ಅಂತ ಮಂಜುನಾಥನ ಮೇಲಿರ್ತಕ್ಕಂಥ ನಂಬಿಕೆಯನ್ನ ಕಳ್ಕೋಬಾರ್ದು ಅಂತ ಹೇಳಿದ್ದಾರೆ. ಏನು ಅಂದ್ರೆ ಯಾರು ಹೇಳಿದ್ದಾರೆ? ಈಗ ಸಮೀರ್ ಹೇಳಿದನ್ರಿ. ಸಮೀರ್ ಏನ್ ಹೇಳಿದಾನೆ? ಸಮೀರ್ ಹೇಳಿರೋದನ್ನ ನಾವು ವಿರೋಧ ಮಾಡ್ತೀವಿ. ನೀವು ಪರ ಬರೋದಾದ್ರೆ ನಾವು ವಿರೋಧ ಇದೀವಿ. ಅಲ್ಲ, ಪರ ಅಂದ್ರೆ ವಿರೋಧ. ಸಮೀರ್ ಹೇಳಿರೋದು ಸಮೀರ್ ಧರ್ಮಸ್ಥಳ ಅವನು ಹೇಳಿದಾನಲ್ಲ, ಮಂಜುನಾಥ ಸ್ವಾಮಿ. ಸಮೀರ್ ಒಬ್ಬ ಅಲ್ಲ, ಅನೇಕ ಯೂಟ್ಯೂಬರ್ಸ್ ಹೇಳಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ. ನಾವು ಅದಕ್ಕೆ ವಿರುದ್ಧ ಇದೀವಿ. ನೀವು ಅದ್ರ ಪರ ಬರೋದಾದ್ರೆ ನಾನು ವಿರುದ್ಧ ಇದ್ದೀನಿ. ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಂಬಿಕೆ ಇಲ್ಲ, ನಂಬಿಕೆ ಅದನ್ನೇ ನಾವ್ ಹೇಳ್ತಿರೋದು. ಯಾರ ನಂಬಿಕೆ ಇಲ್ಲ ಅಂತ ಮಾತಾಡ್ತಿದಾರೋ ಅವ್ರಿಗೆ ನಾವು ವಿರುದ್ಧ ಇದೀವ್ರಿ. ಆ ವಿಡಿಯೋದಲ್ಲಿ ಸಮೀರ್ನ ವಿಡಿಯೋದಲ್ಲಿ ಸಮೀರ್ ವಿಡಿಯೋ ಮಾಡಿದ ಮೇಲೆ ನೂರಾರು ಜನ ಯೂಟ್ಯೂಬರ್ಸ್ಗಳು ನಾವು ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಮಂಜುನಾಥನ ಮೇಲೆ ನಾವು ನಂಬಿಕೆ ಇಡಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ. ಇದೆಲ್ಲ ಆಗಿರೋದು ಈಗ ಕಳೆದ 15 ದಿವಸದಲ್ಲಿ. ಆ ವಿಚಾರ ಇಟ್ಕೊಂಡು ಚಕ್ರವರ್ತಿ ಅಣ್ಣ ಏನ್ ಹೇಳಿದ್ರು, ಯಾರೋ ಒಬ್ಬ ಏನೋ ವಿಡಿಯೋ ಮಾಡ್ದ ಅಂತೇಳಿ ನಾವು ಧರ್ಮಸ್ಥಳದ ಮೇಲೆ ನಂಬಿಕೆ ಕಳ್ಕೋಬೇಕಾ? ನಮ್ಮ ಶ್ರದ್ಧೆ ಅಷ್ಟೇನಾ? ನಮ್ಮ ಮಂಜುನಾಥನ ಮೇಲಿನ ನಂಬಿಕೆ ಭಕ್ತಿ ಇಷ್ಟೇನಾ ಅಂತ ಕೇಳಿದ್ದಾರೆ. ಅದಕ್ಕೆ ಮಹೇಶ್ ತಿಮ್ರೊಡ್ಡಿ ಅವರು ಚಕ್ರವರ್ತಿ ಅವರಿಗೆ ಬೈದಿದ್ದಾರೆ. ಅವರ ತಾಯಿ ಸೂಳೆ ಅಂತ ಹೇಳಿ ಬೈದಿದ್ದಾರೆ. ನೋಡಿ, ನನ್ಗೆ ಅವರ ತಾಯಿ ವಿಷಯ ಆ ಚರ್ಚೆ ಮಾಡುದಿಲ್ಲ. ನೀವು ಆ ಚರ್ಚೆನೆ ಮಾಡ್ಲಿಲ್ಲ ಅಂತ ಆದ್ಮೇಲೆ ನಮಗೂ ನಿಮ್ಗೂ ಯಾವ ಮಾತೇ ಇಲ್ಲ ಇಲ್ಲಿ. ನಾನೊಂದು ಹೇಳ್ತೇನೆ ಪುನೀತ್ ರವರೇ, ನೀವು ಹಿಂದುತ್ವ ಪರ ಅಂತ ಮಾತಾಡುವವರು ಹಿಂದೂಗಳು. ಇಲ್ಲಿ ಧರ್ಮ, ಇಲ್ಲಿ ಹಿಂದುತ್ವ ಧರ್ಮ ಯಾವುದು ಬಂದೇ ಇಲ್ಲ. ಇಲ್ಲಿ ಬಂದಿರೋದು ಇಷ್ಟೇ:
ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಶ್ರದ್ಧೆ ನಂಬಿಕೆ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ, ನಾವ್ ಇಟ್ಕೊಂಡಿದೀವಿ. ನಂಬಿಕೆ ಎಲ್ಲಾ ನಮ್ಮ ನಂಬಿಕೆಯನ್ನ ನೀವು ಪ್ರಶ್ನೆ ಮಾಡೋದಾದ್ರೆ, ನಿಮ್ಮ ಮಂಜುನಾಥ ಅಲ್ಲಿ ಇಲ್ಲ ಅಂತ ನೀವ್ ಹೇಳೋದಾದ್ರೆ, ನಾನು ಅದನ್ನ ವಿರೋಧಿಸ್ತೇನೆ. ನೀವು ವಿರೋಧಿಸಿ, ಅದು ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರಿಸಿ. ನಿಮ್ ಪ್ರಶ್ನೆಗೆ ನಾನ್ ಯಾಕೆ ಉತ್ತರ ಕೊಡ್ಬೇಕು? ಉತ್ತರಿಸ್ಬೇಕು. ನಾವೆಲ್ಲ ಯಾಕೆ? ಹೋರಾಟಕ್ಕೆ ನೀವು ಹೋಗುವಾಗ ಸೌಜನ್ಯ ಪರ ಹೋರಾಟ ನಾವು ವಿರೋಧ ಮಾಡೇ ಇಲ್ವಲ್ಲ. ನೀವು ಮಾಡಿ, ಬೇಡ ಅಂದವ್ರು ಯಾರು? ಎತ್ಲೇಬೇಕು. ಮಾಡ್ರಿ, ನೀವು ಮಾಡಿ ಹೋರಾಟ, ನೀವು ಮಾಡ್ಬೇಡಿ ಅಂತ ಯಾರು ಹೇಳಿರೋದು? ಹಲೋ ಮೇಡಮ್, ನಿಮಗೆ ಯಾರು ಮಾಡ್ಬೇಡಿ ಅಂತ ಹೇಳಿಲ್ಲ. ನೀವು ಹೋರಾಟ ಮಾಡ್ರಿ, ಬೇಡ ಅಂದವ್ರು ಯಾರು? ಹಿಂದೂಗಳ ದೇವಸ್ಥಾನವನ್ನು ಒಬ್ಬ ವ್ಯಕ್ತಿಯ ಹೆಸರಿಗೆ ಅದು ಕೇಳಿಕೊಳ್ಳ್ರಿ. ಸಾವಿರಾರು ದೇವಸ್ಥಾನಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಸರ್ಕಾರಕ್ಕೆ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಿತ್ಯ IAS IPS ಅನ್ನ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರಲ್ಲ, ಫಸ್ಟ್ ಅವರನ್ನ ಕೇಳ್ರಿ. ಅಲ್ಲಿ ಮುಸಲ್ಮಾನರು ಅನೇಕ ದೇವಾಲಯಗಳನ್ನ ಒತ್ತುವರಿ ಮಾಡ್ಕೊಂಡು ಅದು ನಮ್ದು ಅಂತ ಮಾಡ್ತಾ ಇದಾರಲ್ಲ, ಅದನ್ನ ಕೇಳ್ರಿ. ಜೈನರು ಬೇರೆ ಯಾರು ಅಲ್ಲ ಮೇಡಮ್. ಮೇಡಮ್ ಕೇಳ್ಕೊಳ್ಳಿ, ಇಲ್ಲಿ ಜೈನರು ಯಾರು? ಜೈನರ ಮೊದಲ ತೀರ್ಥಂಕರನ ನೀವು ಸಾಮಾಜಿಕ ಹೋರಾಟಗಾರರು ಅಂತೀರಾ. ಜೈನ ತೀರ್ಥಂಕರರಲ್ಲಿ ಮೊದಲ ತೀರ್ಥಂಕರನ ಹೆಸರೇನು? ಮೇಡಮ್ ದೇವಸ್ಥಾನನೇ ಆಗ್ಲಿ, ನಾನೇ ಬರ್ತೀನಿ ಕೇಳ್ರಿ. ಇಲ್ಲಿ ಅದು ನಮ್ಮ ಹಿಂದೂಗಳ ಹೆಸರಲ್ಲೇ ಇದೆ ರೀ. ಯಾರ ಹೆಸರಲ್ಲಿಲ್ಲ? ವೀರೇಂದ್ರ ಹೆಗ್ಡೆ ಅವರ ಹೆಸರಲ್ಲಿದೆ. ನೀವು ನನ್ನ ಮುಂದೆ ಬಂದು ಕೂತ್ಕೊಳ್ತೀರಾ? ದಾಖಲೆ ಕೊಡ್ಬೇಕಾ ನಾನು? ರೀ, ಅದು ವೀರೇಂದ್ರ ಹೆಗ್ಡೆ ಅವ್ರ ಹೆಸರಲ್ಲಿದೆ ಅಂತ ನಾನೇ ಹೇಳ್ತಾ ಇದ್ದೀನಲ್ರಿ. ಹೇಳುದು ನಮ್ಮ ಹಿಂದೂ ಸಂಪ್ರದಾಯ ಎಲ್ಲಾ ದೇವಸ್ಥಾನ ಅದೇ ದೇವರ ಹೆಸರಿಗೆ ಇರುವಾಗ ಆ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದವರು ಅವ್ರ ಹೆಸರಲ್ಲಿ ಇದೆ ಬಿಡ್ರಿ. ನಿಮ್ಗೇನ್ರಿ ಕಷ್ಟ? ಅವ್ರೇನು ಅನ್ಯಾಯ ಮಾಡ್ತಿದಾರೇನ್ರಿ? ದೇವ್ರ ದುಡ್ಡಲ್ಲಿ ಅವ್ರು ಅನ್ಯಾಯ ಮಾಡ್ತಿದಾರ? ನಿಮ್ಮ ಹತ್ರ ದಾಖಲೆ ಇದೆಯಾ? ತಗೊಬನ್ನಿ, ಪ್ರಶ್ನೆ ಮಾಡೋಣ. ದೇವರ ದುಡ್ಡು ಬಿಡಿ, ದೇವರ ದುಡ್ಡಲ್ಲಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಿದ್ದಾರೆ. ನಿತ್ಯ ಹಸಿರಿಕೊಂಡು ಹೋಗೋರಿಗೆ ಛತ್ರ ಅನ್ನದಾನ ಕೊಟ್ಟಿದ್ದಾರೆ. ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ. ಅನೇಕರಿಗೆ ಏನೇನು ವ್ಯವಸ್ಥೆ ಬೇಕು ಅದು ಮಾಡಿದ್ದಾರೆ. ಸಾವಿರಾರು ದೇವಾಲಯಗಳನ್ನ ಹಿಂದೂ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಯಾಕೆ? ಒಂದು ಧರ್ಮಸ್ಥಳ ಕ್ಷೇತ್ರ ಇಷ್ಟೆಲ್ಲ ಮಾಡ್ತಿದೆ ಅಂತ ನಿಮಗೆ ಹೊಟ್ಟೆ ಉರಿನಾ? ಅದು ಹಿಂದೂಗಳು ಹಾಕಿರೋ ಡಬ್ಬದ ಹಣವನ್ನೇ ಬೇರೆ ದೇವಸ್ಥಾನದಿಂದ ಸರ್ಕಾರ ಎತ್ಕೊಂಡು ನಡೆಸ್ತಿದೆಯಲ್ಲ. ಫಸ್ಟ್ ಸರ್ಕಾರ ಪ್ರಶ್ನೆ ಮಾಡ್ರಿ. ಸರ್ಕಾರ ಪ್ರಶ್ನೆ ಕೇಳಿ. ನಿಮ್ಮ ಸಂಘಟನೆಗಳು ಎಂತ ಇರುವುದು? ನಾವು ಮಾಡ್ತಾ ಇದೀವಿ, ನೀವ್ಯಾರು ನಮ್ಮನ್ನ ಕೇಳೋದಕ್ಕೆ? ಮತ್ ಬನ್ನಿ ಅಂತ ನಿಮ್ಮ ಹೋರಾಟ ಏನಿದೆ ಅದನ್ನ ನೀವು ಮಾಡಿ, ನಮ್ಮನ್ನೇನು ಕರಿತೀರಿ? ಸರ್ಕಾರಕ್ಕೆ ಕೊಡುವಾಗ ಎಲ್ಲಿ ಸತ್ತಿದ್ದೀರಿ ನೀವೆಲ್ಲ? ಪ್ರಶ್ನೆ ನೀವ್ಯಾವ ಹುಚ್ಚು ಹಿಡಿದ್ರಂಗ್ ಮಾತಾಡ್ತೀರಿ? ನಿಮ್ ಹೋರಾಟ ಏನಿದೆ ಅದ್ ನೀವು ಮಾಡ್ರಿ, ನಮ್ಮನ್ನ ಯಾಕ್ರಿ ಕರಿತೀರಾ? ಪ್ರತಿಯೊಂದನ್ನು ನೀವು ಇಲ್ಲಿ ವಿಭಜನೆ ಮಾಡ್ಲಿಕ್ಕೆ ಹೋಗಿ. ಯಾವ್ದು ನಾವಲ್ಲ ವಿಭಜನೆ ಮಾಡ್ತಾ ಇರೋದು, ನಿಮ್ಮಂತ ಮೂರ್ಖರು ಮಾಡ್ತಾ ಇರೋದು ನಾವಲ್ಲ. ನಿಮ್ಮಂತ ಮೂರ್ಖರು ಮಾಡ್ತಾ ಇರೋದು. ನಿಮ್ಮಂತ ಮೂರ್ಖರು ಇದ್ದಾರಲ್ಲ, ಶತಮೂರ್ಖರು, ಏನು ತಿಳಿಯದಂತವ್ರು ನೀವು ಮಾಡ್ತಿದ್ದೀರಲ್ಲ. ನೀವು ಮಾಡ್ತಿದ್ದೀರಲ್ಲ ಜೈನ ಹಿಂದೂ, ಬುದ್ಧ ಬೇರೆ, ಜೈನ ಬೇರೆ, ಬುದ್ಧ ಬೇರೆ ಅಂತ. ನಿಮ್ಮಂತ ಮೂರ್ಖ ಶಿಖಾಮಣಿಗಳು ಮೊದಲು ಶವಪೆಟ್ಟಿಗೆಗೆ ಹೋದ್ರೆ ಸರಿ ಹೋಗುತ್ತೆ.